ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಒಂದು ಅಕ್ಕ ಒಂದು ತಮ್ಮ, ನೀ ನನಗೆ ನಾ ನಿನಗೆ ಅಂಥ ಒಂದು ಪರಿಸ್ಥಿತಿಯಲ್ಲಿರೋ ಅಂಥ ಅಕ್ಕ ತಮ್ಮ ಅನ್ಎಕ್ಸ್ಪೆಕ್ಟೆಡ್ ಆಗಿ ತಮ್ಮನಿಗೆ ಎದುರಾಗುವಂಥ ಕಷ್ಟಗಳು. ಸೊ ಈ ಕಷ್ಟಗಳಿಂದ ಪಾರು ಮಾಡೋದಕ್ಕೋಸ್ಕರ ಅಕ್ಕ ತನ್ನ ಜೀವ ಕೊಡೋಕ್ಕೂ ಕೂಡ ಸಿದ್ಧ ಇರ್ತಾರೆ. ಎಂಥ ಬ್ಯೂಟಿಫುಲ್ ಸ್ಟೋರಿ ಅಲ್ವಾ. ಸಂಬಂಧಗಳ ಮೇಲೆ ನಿಂತಿರೋದೇ ನಂಬಿಕೆ. ತಮ್ಮನೂ ಕೂಡ ಅಕ್ಕ ಬಂದೇ ಬರ್ತಾಳೆ ಅಂತ ನಂಬಿರ್ತಾನೆ. ಸೊ ಆ ನಂಬಿಕೆಗೆ ಪೆಟ್ಟು ಬೀಳತ್ತಾ ಅಥವಾ ಅಕ್ಕ ತನ್ನ ನಂಬಿಕೆನ ಉಳಿಸ್ಕೊಳ್ತಾಳ, ಅದೆಲ್ಲದನ್ನು ಕೂಡ ನೋಡಬೇಕು ಅಂತಂದರೆ ರೀಸೆಂಟಾಗಿ ಹಿಂದಿಯಲ್ಲಿ ರಿಲೀಸ್ ಆಗಿರೋಂಥ ಜಿಗಾರ್ ಅನ್ನೋ ಮೂವಿನ ನೋಡೋಣ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬ ಜನ ಚಾನಲ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಟ್ರೈ ಟು ಸಬ್ಸ್ಕ್ರೈಬ್, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ ಚಿಕ್ಕ ವಯಸ್ಸಿನ ಅಂಕುರ್ ಹಾಗೆ ಅವ್ರ ಅಕ್ಕ ಸತ್ಯಾನ ಇಬ್ಬರು ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟ್ರೊಳಗಾಗಲೇ ಒಂದು ಶಾಕಿಂಗ್ ವಿಷಯ ಅವರಿಬ್ಬರು ಕಣ್ಣೆದುರುಗಡೆ ಇರುತ್ತೆ. ಇಷ್ಟು ವರ್ಷದಿಂದನೂ ಕೂಡ ಪ್ರೀತಿಯಿಂದ ಸಾಕಿದಂಥ ಅವ್ರ ತಂದೆ ಬಾಲ್ಕನಿನಲ್ಲಿ ಸ್ಯೂಸೈಡ್ ಮಾಡ್ಕೊಳ್ಳಿಕ್ಕೆ ಅಂತ ನಿಂತಿರ್ತಾರೆ. ಫೈನಲಿ ಸ್ಯೂಸೈಡ್ ಮಾಡ್ಕೊಳ್ತಾರೆ. ಈ ರೀತಿ ಅವ್ರು ಸೂಸೈಡ್ ಮಾಡ್ಕೊಳ್ತಾ ಇದ್ದಂಗೆ ಸತ್ಯ ಅವ್ರ ತಮ್ಮನ ಕಣ್ಣನ್ನು ಮುಚ್ಚುತ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಇಂಥ ಕಹಿ ಘಟನೆನ ಅವ್ರ ತಮ್ಮ ನೋಡಬಾರ್ದು ಅಂತ. ಹಾಗೆ ಇವರಿಬ್ಬರ ಅಮ್ಮ ಚಿಕ್ಕ ವಯಸ್ಸಿನಲ್ಲೇ ತೀರೋಗಿರ್ತಾರೆ. ಸೊ ಬೆಳೆದು ದೊಡ್ಡವರಾದಂಥ ಸತ್ಯ ಹಾಗೆ ಅಂಕುರ್ನ ಅವ್ರ ದೊಡ್ಡಪ್ಪನೇ ನೋಡ್ಕೊಳ್ತಾ ಇರ್ತಾರೆ. ಅದು ಕೂಡ ಅವ್ರದ್ದೇ ಆದಂಥ ಒಂದು ರೆಸ್ಟೋರೆಂಟ್ ಇರುತ್ತೆ. ಆ ರೆಸ್ಟೋರೆಂಟ್ನಲ್ಲಿ ಇವೆಂಟ್ ಮ್ಯಾನೇಜರ್ ಆಗಿ ಸತ್ಯ ವರ್ಕ್ ಮಾಡ್ತಾ ಇರ್ತಾರೆ. ರಿಲೇಟಿವ್ಸ್ ಆಗಿದ್ರು ಕೂಡ ಅವ್ರ ದೊಡ್ಡಪ್ಪನ ಸತ್ಯ ಸರ್ ಅಂತಾನೆ ಕೂಗ್ತಾ ಇರ್ತಾರೆ. ಸೊ ಈ ರಿಲೇಟಿವ್ಸ್ನಲ್ಲೇ ಒಂದು ಹುಡುಗನ ಮದುವೆ ನಿಶ್ಚಯ ಆಗಿರುತ್ತೆ. ಆದರೆ ಆಲ್ರೆಡಿ ಅವನಿಗೆ ಒಬ್ಳು ಕವಿತಾ ಅನ್ನೋ ಲವರ್ ಕೂಡ ಇರ್ತಾಳೆ. ಸೊ ಈ ವಿಷಯ ಸತ್ಯ ಗೊತ್ತಾಗ್ತಾ ಇದ್ದಂಗೆ, ಇಫ್ ಇನ್ ಕೇಸ್ ಏನಾದ್ರು ಫ್ಯಾಮಿಲಿಗೆ ವಿಷಯ ಗೊತ್ತಾದರೆ ಆ ಹುಡುಗಿನ ಜೊತೆಗೆ ಅವಳ ಹೊಟ್ಟೆನಲ್ಲಿ ಬೆಳೀತಾ ಇರೋವಂಥ ನಿನ್ನ ಮಗುನ, ಆ ಎರಡು ಜೀವಗಳನ್ನು ಕೂಡ ಫ್ಯಾಮಿಲಿಯವರು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಬ್ರೇವ್ ಗರ್ಲ್ ಥರ ಸತ್ಯ ಈ ಮದುವೆನ ನಡೆಯೋ ರೀತಿ ಮಾಡ್ತಾರೆ. ಇದರಿಂದ ಸತ್ಯನ ದೊಡ್ಡಪ್ಪನಿಗೂ ಕೂಡ ತುಂಬಾ ಖುಷಿಯಾಗತ್ತೆ. ಆಗ್ಲೇ ನಾವು ಅಂಕುರ್ನ ನೋಡ್ತೀವಿ. ಅಂಕುರ್ಗೆ ಫಾರಿನಿಂದ ಇಂಡಿಯಾಗೆ ವಾಪಸ್ ಬರ್ತಾ ಇರೋ ಅಂತ ಅವ್ರ ದೊಡ್ಡಪ್ಪನ ಮಗ ಕಬೀರ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ. ಆದರೆ ಇದಕ್ಕೆ ಸತ್ಯ ಮಾತ್ರ ಒಪ್ಕೊಳ್ತಾ ಇರೋದಿಲ್ಲ. ಇದರಿಂದ ಅಂಕುರ್ನ ಇನ್ನೂ ಕೂಡ ಚಿಕ್ಕ ಮಗು ಅಂದ್ಕೊಂಡಿದ್ಯಾ ಅಂತ ಹೇಳಿ ಸತ್ಯನ ಮೇಲೆ ಎಗರಾಡ್ತಾರೆ. ಸೊ ನೀನು ಕಬೀರ್ ಜೊತೆಗೆ ನಾನು ಕಳಿಸ್ಬೇಕು ಅಂದರೆ ಈ ಬ್ಯಾಸ್ಕೆಟ್ ಬಾಲ್ನಲ್ಲಿ ನೀನೇ ಗೆದ್ದರೆ ನಾನು ಕಳಿಸ್ಕೊಡ್ತೀನಿ ಅಂತ ಸತ್ಯ ಹಾಗೆ ಅಂಕುರ್ ಇಬ್ಬರು ಕೂಡ ಬ್ಯಾಸ್ಕೆಟ್ ಬಾಲ್ ಆಡ್ತಾರೆ. ಫೈನಲಿ ಸತ್ಯನೇ ಆ ಗೇಮ್ನಲ್ಲಿ ವಿನ್ ಆಗ್ತಾರೆ. ಇದರಿಂದ ಅಂಕುರ್ಗೆ ಕೋಪ ಬಂದು ಅಲ್ಲಿಂದ ಹೊರಗಡೆ ಹೊರಟೋಗ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕಬೀರ್ ಫೈನಲಿ ಅಂಕುರ್ನ ನೋಡ್ಲಿಕ್ಕೆ ಅಂತ ಬರ್ತಾರೆ ಆಫ್ಟರ್ 6 months. ಇದರಿಂದ ಅಂಕುರ್ಗೂ ಕೂಡ ತುಂಬಾನೇ ಖುಷಿಯಾಗತ್ತೆ. ಕಬೀರ್ ಫಾರಿನಿಂದ ಸುಮ್ಮನೆ ವಾಪಸ್ ಬಂದಿರೋದಿಲ್ಲ, ರೆಸ್ಟ್ರಿಗೇಟೆಡ್ ಆಗಿದ್ರಿಂದನೇ ವಾಪಸ್ ಬಂದಿರ್ತಾರೆ. ಅಂಕುರ್ ಒಂದು ಬಿಸ್ನೆಸ್ ಪರ್ಪಸ್ಸಿಗೋಸ್ಕರ ಇಂಟರ್ಫೇಸ್ ಕೋಡಿಂಗ್ ಮಾಡ್ತಾ ಇರ್ತಾರೆ. ಇದನ್ನ ನೋಡಿದಂಥ ಅಂಕುರ್ ದೊಡ್ಡಪ್ಪನಿಗೂ ಕೂಡ ತುಂಬಾನೇ ಖುಷಿಯಾಗತ್ತೆ. ಕಬೀರ್ನ ಫಾರಿನ್ ಸ್ಕೂಲ್ನೆಲ್ಲ ಓದಿಸಿದ್ರು ಕೂಡ ಏನೂ ಪ್ರಯೋಜನ ಇಲ್ಲ, ಬಟ್ ಅಂಕುರ್ ಎಷ್ಟು ಬುದ್ಧಿವಂತ ಅಲ್ವಾ ಅಂತ. ಸೊ ಪ್ರಾಜೆಕ್ಟ್ನಲ್ಲಿ ತುಂಬ ಚೆನ್ನಾಗಿ ಅಂಕುರ್ ಇಂಟರ್ಫೇಸ್ ಕೋಡಿಂಗ್ ಮಾಡಿದ್ರಿಂದ ಅವ್ರ ದೊಡ್ಡಪ್ಪಂಗೂ ಕೂಡ ತುಂಬಾ ಖುಷಿಯಾಗತ್ತೆ. ಹಾಗೆ ಈ ಪ್ರಾಜೆಕ್ಟನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅಂಕುರ್ನ ಅವಶ್ಯಕತೆನೂ ಕೂಡ ಇರೋದ್ರಿಂದ ಕಬೀರ್ ಜೊತೆಗೆ ಅಂಕುರ್ನೂ ಕೂಡ ಅನ್ಸಿದಾವ್ಗೆ ಕಳಿಸೋ ಅಂತ ನಿರ್ಧಾರ ತಗೊಳ್ತಾರೆ. ಸ್ಟಾರ್ಟಿಂಗಲ್ಲಿ ಸತ್ಯನ್ಗೆ ಒಬ್ಬನೇ ತಮ್ಮನ್ನ ಕಳಿಸ್ತಾ ಇದ್ದೀನಲ್ಲ ಅಂತ ಭಯ ಆಗುತ್ತೆ. ಆದರೆ ದೊಡ್ಡಪ್ಪನ ಮಗ ಆಗಿರೋದ್ರಿಂದ ಸರಿ ಅಂತ ಹೇಳಿ ಒಪ್ಕೊಳ್ತಾರೆ. ಸೊ ಅನ್ಸಿದಾವ್ಗೆ ಬಂದಂಥ ಕಬೀರ್ ಹಾಗೆ ಅಂಕುರ್ ಇಬ್ಬರು ಕೂಡ ಪ್ರಾಜೆಕ್ಟನ್ನು ನೀಟಾಗಿ ಸಬ್ಮಿಟ್ ಮಾಡಿದ್ರಿಂದ ಆ ಪ್ರಾಜೆಕ್ಟು ಕೂಡ ಓಕೆ ಆಗುತ್ತೆ. ಹಾಗೆ ಅವ್ರ ಅಕ್ಕ ಹೇಳ್ತಾನೆ ಇರ್ತಾರೆ, ಕೆಲಸ ಬಿಟ್ಟರೆ ರೂಮ್, ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ತಿರುಗಾಡಬೇಡ ಅಂತ. ಆದರೂ ಕೂಡ ಕಬೀರ್ ಅಂಕುರ್ನ ಪಾರ್ಟಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಆದರೆ ಆ ಪಾರ್ಟಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕೈಯಿಂದ ಕಬೀರ್ ಡ್ರಗ್ಸ್ ಪ್ಯಾಕೆಟ್ನ ಇಸ್ಕೊಂಡು ಅವ್ರ ಪಾಕೆಟ್ನಲ್ಲಿ ಇಟ್ಕೊಳ್ತಾರೆ. ಕಾರ್ನಲ್ಲಿ ವಾಪಸ್ ಬರೋ ಅಂಥ ಟೈಮ್ನಲ್ಲಿ ಕಬೀರ್ ಮತ್ತೊಂದು ಹುಡುಗಿ ಡ್ರೈವ್ ಮಾಡ್ತಾ ಇದ್ದಂಥ ಕಾರ್ ಜೊತೆಗೆ ಪೈಪೋಟಿ ಮಾಡ್ತಾರೆ. ಸೊ ಅಲ್ಲೇ ಬರ್ತಾ ಇದ್ದಂಥ ಟ್ರಾಫಿಕ್ ಪೊಲೀಸ್ನವರು ಕಬೀರ್ ಕಾರನ್ನು ಅಲ್ಲೇ ತಡಿತಾರೆ. ಹಾಗೆಯೇ ಕಾರ್ನ ಚೆಕ್ ಮಾಡ್ತಾರೆ. ಜೊತೆಗೆ ಕಬೀರ್ ಪಾಕೆಟು ಅಂಕುರ್ ಪಾಕೆಟ್ನು ಕೂಡ ಚೆಕ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಆಲ್ರೆಡಿ ನಮಗೆ ಗೊತ್ತಿರೋ ಅಂಥದ್ದೇ ಕಬೀರ್ ಪಾಕೆಟ್ನಲ್ಲಿ ಡ್ರಗ್ಸ್ ಸಿಗತ್ತೆ. ಅನ್ಸಿದಾವ್ನಲ್ಲಿ ನಾರ್ಕೋಟಿಕ್ಸಿಗೆ ತುಂಬಾ ದೊಡ್ಡ ಶಿಕ್ಷೆ ಕೊಡ್ತಾ ಇರ್ತಾರೆ. ಇದೊಂದು ದೊಡ್ಡ ಕೇಸ್ ಆಗೋಗುತ್ತೆ. ಇದರಿಂದ ಕಬೀರ್ ಹಾಗೆ ಅಂಕುರ್ ಇಬ್ರು ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಈ ವಿಷಯ ಅಂಕುರ್ನ ದೊಡ್ಡಪ್ಪನಿಗೂ ಕೂಡ ಗೊತ್ತಾಗತ್ತೆ. ತನ್ನ ಮಗಂದೇ ತಪ್ಪು ಅಂತ ಗೊತ್ತಾಗತ್ತೆ. ಹಾಗೆ ಅಂಕುರ್ಗೆ ಹೇಳ್ತಾರೆ, ನೀನು ನೋಡ್ಕೊಳಕ್ಕಾಗಿರ್ಲಿಲ್ವಾ ಅಂತ. ಆದರೆ ಅಂಕುರ್ಗೂ ಕೂಡ ಕಬೀರ್ ಡ್ರಗ್ಸ್ ತೆಗೆದು ಇಟ್ಕೊಳ್ತಾ ಇದ್ದಂಥ ವಿಷಯ ಗೊತ್ತಿರೋದಿಲ್ಲ. ಸೊ ಇದರಿಂದ ಕಬೀರ್ನ ತಂದೆ ಏನು ಮಾಡ್ತಾರೆ ಅಂತಂದರೆ ಅವ್ರ ಕಡೆ ಲಾಯರ್ ಆಗಿರೋವಂಥ ಜಸ್ವಂತನ ಆಗ್ಲೇ ಅನ್ಸಿದಾವ್ಗೆ ಕಳಿಸ್ತಾರೆ. ಅಂಕುರ್ದು ಈ ಕೇಸ್ನಲ್ಲಿ ಯಾವುದೇ ತಪ್ಪಿಲ್ಲದೆ ಇರೋದ್ರಿಂದ ಅವ್ರ ಅಕ್ಕನಿಗೆ ಫೋನ್ ಮಾಡ್ತಾರೆ. ಹಾಗೆ ಅವ್ರ ಅಕ್ಕ ಕೇಳ್ತಾರೆ, ಇದರಲ್ಲಿ ನಿಂದೇನಾದ್ರು ತಪ್ಪಿದೆಯಾ ಅಂತ. ನಿಜ ಹೇಳಬೇಕು ಅಂದರೆ ಅಂಕುರ್ಗೆ ಒಂದು ಡ್ರಿಂಕ್ಸ್ ಮಾಡೋ ಅಭ್ಯಾಸನೂ ಕೂಡ ಇರೋದಿಲ್ಲ. ಅಷ್ಟರೊಳಗಾಗಲೇ ಈ ಕಡೆ ಜಶ್ವಂತ್ ಲಾಯರ್ನ ತೋರಿಸಿರ್ತಾರೆ. ಕಬೀರ್ ಕಡೆ ಲಾಯರ್ ಬಂದು ಕಬೀರ್ ಹತ್ರ ಮಾತಾಡ್ತಾರೆ.
ಈ ಕೇಸಿಂದ ನೀನು ಹೊರಗಡೆ ಬರಬೇಕು ಅಂತಂದರೆ ಇಬ್ಬರು ಪೊಲೀಸರು ಬಂದು ಕ್ವೆಶ್ಚನ್ ಮಾಡೋವಾಗ ಆ ಡ್ರಗ್ಸ್ ಪಾಕೆಟ್ ಇದ್ದಿದ್ದು ನಿಜವಾಗ್ಲೂ ಅಂಕುರ್ ಪಾಕೆಟಲ್ಲಿ. ಅವನು ಲಾಸ್ಟ್ ಮೂಮೆಂಟಲ್ಲಿ ಎದುರುಕೊಂಡು ನನ್ನ ಪಾಕೆಟಿಗೆ ಹಾಕ್ದ ಅಂತ ಹೇಳುವಂತ ಕನ್ವಿನ್ಸ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಕಬೀರ್ ಒಪ್ಕೊಳ್ದೇ ಇದ್ರು, ಬೇರೆ ದಾರಿ ಇಲ್ದೇ ಲಾಯರ್ ತುಂಬಾ ಕನ್ವಿನ್ಸ್ ಮಾಡಿದ್ರಿಂದ ಸರಿ ಅಂತ ಹೇಳಿ ಒಪ್ಕೊಳ್ತಾರೆ. ಈ ಕಡೆ ಲಾಯರ್ ಅಂಕುರ್ ಹತ್ರನೂ ಕೂಡ ಆಲ್ರೆಡಿ ಕಬೀರ್ ಮೇಲೆ ಇಂಡಿಯಾದಲ್ಲಿ 2 ಕೇಸ್ ಇದೆ. ಈ ಕೇಸು ಆದರೆ ಅವ್ನ ಫ್ಯೂಚರ್ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗೋಗುತ್ತೆ. ಸೊ ನೀನು ಈ ಕೇಸ್ನ ಒಪ್ಕೋ, ಇನ್ನು 3 ತಿಂಗಳಷ್ಟರಲ್ಲಿ ನೀನು ಆಚೆ ಬರ್ತೀಯಾ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾರೆ. ಸೊ ಬೇರೆ ದಾರಿ ಇಲ್ದೇ ಅಣ್ಣನಿಗೋಸ್ಕರ ಇನ್ನು 3 ತಿಂಗಳಲ್ವಾ ಅಂತ ಹೇಳಿ ಅಂಕುರ್ ಕೂಡ ಸರಿ ಅಂತ ಹೇಳಿ ಒಪ್ಕೊಳ್ತಾರೆ. ಹಾಗೆ ಇವರಿಬ್ರು ಕೂಡ ಪೊಲೀಸ್ನವರು ಎನ್ಕ್ವೈರಿ ಮಾಡೋವಾಗ ಅಂಕುರ್ ಪಾಕೆಟ್ನಲ್ಲೇ ಇದ್ದಿದ್ದು ಅಂತ ಅವರಿಬ್ಬರು ಕೂಡ ಸರಿ ಅಂತ ಹೇಳಿ ಒಪ್ಕೊಳ್ತಾರೆ. ಹಾಗೆ ಅವರನ್ನು ಜಡ್ಜ್ ಮುಂದೆನೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಜಡ್ಜ್ ಹತ್ರ ಏನೇ ಕ್ವೆಶನ್ ಕೇಳಿದ್ರು ಕೂಡ ಅಂಕುರ್ಗೆ ಹ್ಞೂ ಅಂತ ಹೇಳಲಿಕ್ಕೆ ಅಂತ ಹೇಳಿರ್ತಾರೆ. ಅಂಕುರ್ ಅದೇ ಮಾತಿನ ಪ್ರಕಾರ ಹ್ಞೂ ಅಂತ ಹೇಳಿ ಒಪ್ಕೊಳ್ತಾನೆ ಇರೋವಾಗ್ಲೇ ಇನ್ನು 3 ತಿಂಗಳು ಬಿಟ್ಟು ಅಂಕುರ್ ರಿಲೀಸ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ರೆ ಹನ್ಸಿದಾವ್ನಲ್ಲಿ ನಾರ್ಕೋಟಿಕ್ಸಿಗೆ ತುಂಬಾ ಘೋರವಾದ ಶಿಕ್ಷೆ ಕೊಡ್ತಾ ಇರ್ತಾರೆ. ಅದ್ರ ಪ್ರಕಾರನೇ ಅಂಕುರ್ಗೆ ಇನ್ನು 3 ತಿಂಗಳು ಬಿಟ್ಟು ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಸಾಯಿಸೋ ಅಂತ ಜೀವಾವಧಿ ಶಿಕ್ಷೆ ಕೊಟ್ಬಿಡ್ತಾರೆ. ಇದನ್ನು ಕೇಳಿಸ್ಕೊಳ್ತಾ ಇದ್ದಂಗೆ ಅಂಕುರ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದೇ ಇಲ್ಲ. ಆಗಲೇ ಈ ಕಡೆ ಸತ್ಯನ ತೋರಿಸ್ತಾರೆ. ಹೇಗಾದರೂ ಸರಿ ತನ್ನ ತಮ್ಮನ್ನು ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿ ಪಣ ತೊಟ್ಟಿರೋ ಅಂಥ ಸತ್ಯ ಆಗ್ಲೇ ಹನ್ಸಿದಾವ್ಗೆ ಹೋಗುವಂತ ಡಿಸೈಡ್ ಮಾಡ್ಕೊಳ್ತಾರೆ. ಅವ್ರ ದೊಡ್ಡಪ್ಪನ ಹತ್ರ ಹನ್ಸಿದಾವ್ದಲ್ಲಿ ಖರ್ಚಾಗಲಿಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿ 2 ಕೋಟಿ ಇಸ್ಕೊಂಡು ಸೀದಾ ಫ್ಲೈಟ್ ಹತ್ರ ಬರ್ತಾರೆ. ಫ್ಲೈಟಲ್ಲಿ ಹನ್ಸಿದಾವ್ಗೆ ಹೊರಡೋಕ್ಕೂ ಮುಂಚೆ ಅವ್ರ ದೊಡ್ಡಪ್ಪನ ಆಫೀಸಿಗೆ ಬೆಂಕಿ ಇಟ್ಟು ಬಂದಿರ್ತಾರೆ ಅನ್ನೋ ವಿಷಯ ಗೊತ್ತಾಗತ್ತೆ. ತುಂಬಾ ಯೋಚಿಸ್ತಾ ಮಲ್ಕೊಂಡಿದ್ದಂಥ ಸತ್ಯಗೆ ತನ್ನ ತಂದೆ ಥರನೇ ತನ್ನ ತಮ್ಮನೂ ಕೂಡ ಎಲ್ಲಿ ಸ್ಯೂಸೈಡ್ ಮಾಡ್ಕೊಂಡು ಬರ್ತಾಳೋ ಅಂತ ಹೇಳಿ ತುಂಬಾ ಎದುರ್ಕೊಳ್ತಾ ಇರ್ತಾರೆ. ಹಾಗೆ ಫ್ಲೈಟ್ನಲ್ಲಿ ತಿನ್ನೋದಕ್ಕೆ ಏನಾದರೂ ಬೇಕಾ ಅಂತ ಬಂದು ಕೇಳೋವಾಗ ಫ್ಲೈಟ್ನಲ್ಲಿ ಇದ್ದಂಥ ಅಷ್ಟು ತಿಂಡಿನೂ ಕೂಡ ಸತ್ಯ ತರಿಸ್ಕೊಂಡು ತಿಂತಾರೆ. ಯಾಕೆ ಅಂತಂದರೆ ಹನ್ಸಿದಾಗ ಹೋದ್ಮೇಲೆ ಸತ್ಯನ್ಗೆ ತಿನ್ನೋದಕ್ಕೆ ಟೈಮ್ ಸಿಗುತ್ತೋ ಇಲ್ವೋ, ತನ್ನ ದೊಡ್ಡಪ್ಪನ ಮೇಲಿದ್ದಂಥ ಕೋಪ, ಫ್ರಸ್ಟ್ರೇಷನ್ಸು ಎಲ್ಲವೂ ಸೇರಿಸಿ ಸತ್ಯ ತಂದ್ಕೊಟ್ಟಂಥ ಅಷ್ಟು ಫುಡ್ಡುಗಳನ್ನು ಕೂಡ ತಿಂತಾರೆ. ಅಷ್ಟರೊಳಗಾಗ್ಲೇ ಹನ್ಸಿದಾಗೆ ರೀಚ್ ಆದಂಥ ಸತ್ಯ ಫ್ಲೈಟ್ ಇಳಿತಾರೆ. ಹಾಗೆ ಈ ಕಡೆ ಅಂಕುರ್ನ ತೋರಿಸ್ತಾರೆ. ಅಂಕುರ್ಗೆ ಸ್ವಲ್ಪ OCD ಪ್ರಾಬ್ಲಮ್ ಇರುತ್ತೆ. ಎಲ್ಲದರಲ್ಲೂ ಕೂಡ ಕ್ಲೆನಿನೆಸ್ ನೋಡ್ತಾ ಇರ್ತಾರೆ. ಬಾಡಿನ ಚೆಕ್ ಮಾಡ್ತಾ ಇದ್ದಂಥ ಪೊಲೀಸವ್ರಿಗೂ ಕೂಡ ಹ್ಯಾಂಡ್ ಗ್ಲೌಸ್ ಚೇಂಜ್ ಮಾಡ್ಕೊಳ್ಳಿ ಅಂತ ತುಂಬಾನೇ ಅಂಕುರ್ ಗಲಾಟೆ ಮಾಡ್ತಾರೆ. ಆಗ್ಲೇ ಜೈಲರ್ ಆಗಿರೋ ಅಂತ ಲಾಂಡಾ ಅಲ್ಲಿಗೆ ಬರ್ತಾರೆ. ಲಾಂಡಾನ ನೋಡ್ದಂಥ ಅಂಕುರ್ಗ್ ಅನ್ಸುತ್ತೆ ಅವ್ರು ಇಂಡಿಯನ್ ಅಂತ. ಹಾಗೆ ಲಾಂಡಾ ಹತ್ರ ನೀವು ಇಂಡಿಯನ್ನ, ನಾನು ಯಾವ ತಪ್ಪು ಮಾಡಿಲ್ಲ, ನಾನು ಇನ್ನೋಸೆಂಟ್ ಅಂತ ಹೇಳ್ಕೊಳ್ತಾ ಇರೋವಾಗ್ಲೇ ಲಾಂಡಾ ಹೇಳ್ತಾರೆ, ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಯಾರೋ ಒಬ್ರು ಇಂಡಿಯನ್ ಇದ್ರು, ಆದರೆ ನಾನು ಇಲ್ಲೇ ಅವನೇ ಅಂತ ಹೇಳಿ ಬಾಡಿನ ಚೆಕ್ ಮಾಡಿ ಒಳಗೆ ಕಳಿಸ್ತಾರೆ. ಹಾಗೆ ಈ ಕಡೆ ಫ್ಲೈಟಿಂದ ಇಳಿದಂಥ ಸತ್ಯ ಸೀದಾ ಜೈಲಿಗೆ ಬಂದು ಅವ್ರ ತಮ್ಮನ್ನ ಮೀಟ್ ಮಾಡ್ತಾರೆ. ಅವ್ರ ತಮ್ಮ ತುಂಬಾ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನೋಡಿದಂಥ ಸತ್ಯ, ನಾನು ನಿನ್ನ ಕೈಗೆ ರಾಖಿ ಕಟ್ಟಿದ್ದೀನಲ್ವ, ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ನಾನು ನಿನ್ನ ರಕ್ಷಾ ಕವಚ ಆಗಿರ್ತೀನಿ ಅಂತ ಹೇಳಿ ಅಲ್ಲೇ ಇದ್ದಂಥ ಸ್ವಲ್ಪ ಜಾಗದಲ್ಲಿ ಪ್ರಾಮಿಸ್ ಮಾಡೋ ಥರ ಅವರಿಬ್ಬರು ಕೂಡ ಕೈ ಟಚ್ ಮಾಡ್ತಾರೆ. ಫಸ್ಟ್ ಡೇ ಆಗಿರೋದ್ರಿಂದ ಸತ್ಯನ್ಗೆ ತಲೆಲ್ಲಿ ಉಳ್ಕೊಳ್ಬೇಕು ಅಂತ ಗೊತ್ತಾಗ್ದೇ ಅವತ್ತಿನ ನೈಟ್ನ ರೋಡ್ ಮೇಲೆ ಕಳೀತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಪ್ರತಿಯೊಂದು ಲಾಯರ್ನೂ ಕೂಡ ಮೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಗಾದರೂ ಸರಿ ತನ್ನ ತಮ್ಮನ ಆಚೆ ಕರ್ಕೊಬರೋದಕ್ಕೋಸ್ಕರ. ಹನ್ಸಿದಾವ್ ಹೇಗೆ ಅಂತಂದರೆ ಚಿಕ್ಕ ತಪ್ಪು ಮಾಡಿದವ್ರಿಗೂ ಕೂಡ ಡೆತ್ ಸೆಂಟೆನ್ಸ್ ಕೊಡ್ತಾ ಇರ್ತಾರೆ. ಅಂಥದ್ರಲ್ಲಿ ನಾರ್ಕೋಟಿಸ್ ಅಂತಂದರೆ ನಿಮ್ಮ ತಮ್ಮ ಆಚೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಲಾಯರ್ ಹೇಳ್ತಾರೆ. ಆದರೆ ಡೆತ್ ಸೆಂಟೆನ್ಸನ್ನು ಮುಂದಕ್ಕೆ ಹಾಕ್ಬೋದು, ಅವನು ಆಚೆ ಬರದೇ ಇದ್ರೂ ಕೂಡ ಅಲ್ಲೇ ಇರ್ಬೋದು ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಸತ್ಯಕ್ಕೆ ತುಂಬಾ ಕೋಪ ಬರುತ್ತೆ. ನನ್ನ ತಮ್ಮನ ಹೇಗಾದರೂ ಸರಿ ನಾನು ಇಂಡಿಯಾ ಕರ್ಕೊಂಡು ಹೋಗಲೇಬೇಕು ಅಂತ ಪಣ ತೊಟ್ಟಂಥ ಸತ್ಯ ರೋಡ್ನಲ್ಲಿ ಪಾಂಪ್ಲೆಟ್ ಹಚ್ತಾ ಇರ್ತಾರೆ. ಇದನ್ನು ನೋಡಿದಂಥ NGO ಅವರು ನೀವೀಗೆಲ್ಲ ಮಾಡಿದ್ರೆ ಈ ದೇಶದಲ್ಲಿ ಇದು ಅಫೆನ್ಸ್ ಅಂತ ಹೇಳ್ತಾರೆ. ಸೊ ಇದರಿಂದ ಸತ್ಯನಿಗೆ ಅರ್ಥ ಆಗುತ್ತೆ, ಲೀಗಲ್ ಆಗೋದ್ರೆ ನನ್ನ ತಮ್ಮ ಆಚೆ ಬರಲ್ಲ, ಇಲ್ಲೀಗಲ್ ಆಗೇ ಹೋಗಬೇಕು ಅಂತ. ಆಗ್ಲೇ ಜೈಲಲ್ಲಿರೋಂಥ ಅಂಕುರ್ನ ತೋರಿಸ್ತಾರೆ. ಅಂಕುರ್ಗೆ ಜೈಲಿನಲ್ಲಿ ರಾಯನ್ ಅನ್ನೋ ಒಬ್ಬ ಹುಡುಗ ಮಾತಾಡ್ಸೋವಾಗ ಅಂಕುರ್ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ. ಇದರಿಂದ ರಾಯನಿಗೆ ಕೋಪ ಬಂದು ಅಂಕುರ್ ಹಾಗೆ ರಾಯನ್ ಮಧ್ಯೆ ಚಿಕ್ಕ ಗಲಾಟೆ ನಡೆಯುತ್ತೆ. ಆಗ್ಲೇ ಅಲ್ಲಿಗೆ ಬಂದಂಥ ಜೈಲರ್ ಲಾಂಡಾ ರಾಯನಿಗೆ ಪನಿಷ್ಮೆಂಟ್ ಕೊಡೋಕ್ಕೋಸ್ಕರ ಅಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ನೋಡ್ತಾ ಇರೋವಾಗ್ಲೇ ಅದನ್ನು ತಡೆದಂಥ ಅಂಕುರ್ 3 ಸಲ ವಾರ್ನಿಂಗ್ ಕೊಡೋವರೆಗೂ ಕೂಡ ಆ ರೀತಿ ಯಾರನ್ನು ಕೂಡ ಕರ್ಕೊಂಡು ಹೋಗೋ ಹಾಗಿಲ್ಲ, ರೂಲ್ಸ್ ಬುಕ್ ನೀವು ಕೊಟ್ಟಿದ್ರಲ್ಲ ಅದರಲ್ಲಿತ್ತು ಅಂತ ಹೇಳ್ತಾರೆ. ಮೊದಲೇ ಸರ್ವಾಧಿಕಾರಿ ಥರ ಮೆರಿತಾ ಇದ್ದಂಥ ಲಾಂಡಾಗೆ ಅಂಕುರ್ ಮಾತಿಂದ ಹೀಗೋ ಪೆಟ್ಟಾಗತ್ತೆ. ಆದರೆ ರಾಯನ್ ಹಾಗೆ ಅಂಕುರ್ ಇಬ್ರು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಫ್ರೆಂಡ್ಸ್ ಆಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ತೀವಿ, ಸತ್ಯ ಬಾಟಿಯಾ ಅನ್ನೋ ವ್ಯಕ್ತಿನ ಮೀಟ್ ಮಾಡ್ತಾರೆ. ಬಾಟಿಯಾ 10 ವರ್ಷದಿಂದ ಆ ಊರಿಗೆ ಒಂದು ದೊಡ್ಡ ಗ್ಯಾಂಗ್ ಲೀಡರ್ ಆಗಿರ್ತಾರೆ. ಸದ್ಯಕ್ಕೆ ಯಾವುದು ಬೇಡ ಅಂತ ಸಪ್ರೇಟ್ ಆಗಿರ್ತಾರೆ. ಹಾಗೆ ಅವ್ರ ಮಗನೂ ಕೂಡ ಜೈಲಲ್ಲಿ ಇರ್ತಾರೆ. ಅವ್ರ ಮಗ ಒಬ್ಬ ಇನ್ನೋಸೆಂಟ್.
ಮಾಡದೇ ಇರೋ ಅಂಥ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇರ್ತಾರೆ. ಸ್ವಲ್ಪ ದಿವಸದಲ್ಲೇ ಅವನಿಗೂ ಕೂಡ ಡೆತ್ ಸೆಂಟೆನ್ಸ್ ಇರುತ್ತೆ. ಹೇಗಾದರೂ ಸರಿ ಮಗನ ಆಚೆ ಕರ್ಕೊಬರ್ಬೇಕು ಅಂತ ಭಾಟಿಯಾ ತುಂಬಾ ಹೋರಾಡ್ತಾ ಇರ್ತಾರೆ. ಸತ್ಯ ಹಾಗೆ ಭಾಟಿಯಾ ಇಬ್ಬರು ಕೂಡ ಒಬ್ರಿಗೊಬ್ಬರು ಪರಿಚಯ ಮಾಡ್ಕೊಳ್ತಾರೆ. ಸತ್ಯನ ನೋಡಿದಂಥ ಭಾಟಿಯಾಗನ್ಸತ್ತೆ, ನಾನೇ ರೌಡಿ ಅಂತ ಅಂದ್ಕೊಂಡಿದ್ರೆ ಸತ್ಯ ನನಗಿಂತ ಜಗಮಂಡಿ ಅಂತ. ಯಾಕೆ ಅಂತಂದರೆ ಸತ್ಯ ಯಾವ ರೂಲ್ಸನ್ನು ಕೂಡ ಫಾಲೋ ಮಾಡ್ತಾ ಇರೋದಿಲ್ಲ. ತನಗೇನಾಗಬೇಕು ಅದನ್ನು ನಾನು ಮಾಡೇ ಮಾಡ್ತೀನಿ ಅನ್ನೋ ಅಂಥ ಹುಡುಗಿಯಾಗಿರ್ತಾಳೆ. ಸೊ ಅವರಿಬ್ಬರು ಕೂಡ ಒಂದು ಕೌನ್ಸಲಿಂಗ್ ಸೆಷನ್ ಓದಂಥ ಟೈಮ್ನಲ್ಲೇ ಮತ್ತೊಬ್ಬ ವ್ಯಕ್ತಿಯ ಪರಿಚಯ ಆಗತ್ತೆ, ಮುತ್ತು. ಇನ್ನು ಮುತ್ತು ಬಗ್ಗೆ ಹೇಳಬೇಕು ಅಂತಂದರೆ ಮುತ್ತು ಮಗ ಒಬ್ಬ ಇನ್ನೋಸೆಂಟ್. ಆದರೆ ಮಾಡದೇ ಇರೋವಂಥ ತಪ್ಪಿಗೆ ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಅವನಿಗೂ ಕೂಡ ಡೆತ್ ಸೆಂಟೆನ್ಸ್ ಅನೌನ್ಸ್ ಆಗಿದೆ. ಮುತ್ತು ಒಂದು ಟೈಮ್ನಲ್ಲಿ ಪೊಲೀಸ್ ಆಫೀಸರ್ ಆಗಿ ಅದೇ ಜೈಲಿನಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ ಒಂದು ಇನ್ನೋಸೆಂಟ್ ಹುಡುಗನ ಅರೆಸ್ಟ್ ಮಾಡಿರ್ತಾರೆ. ಮುತ್ತುಗೂ ಕೂಡ ಅವನು ಇನ್ನೋಸೆಂಟ್ ಅನ್ನೋದು ಗೊತ್ತಾಗಿರೋದಿಲ್ಲ. ಅರೆಸ್ಟ್ ಮಾಡಿ ಆ ಹುಡುಗನಿಗೆ ಡೆತ್ ಸೆಂಟೆನ್ಸ್ ಅನೌನ್ಸ್ ಆದಮೇಲೆ ಗೊತ್ತಾಗುತ್ತೆ ಅವನೊಬ್ಬ ಇನ್ನೋಸೆಂಟ್ ಅಂತ. ಈಗ ಮುತ್ತು ಅದೇ ಹುಡುಗನ್ನ ತನ್ನ ಮಗ ಅಂತ ಅಂದ್ಕೊಂಡು ಹೇಗಾದರೂ ಸರಿ ಅವನನ್ನು ರಿಲೀಸ್ ಮಾಡಬೇಕು. ಅಲ್ಲಿ ತನಕ ಆ ಸಾವಿನ ಡೇಟನ್ನಾದರೂ ಮುಂದಕ್ಕೆ ಹಾಕ್ಸೋದಕ್ಕೋಸ್ಕರ ಮುತ್ತು ತುಂಬಾ ಟ್ರೈ ಮಾಡ್ತಾ ಇರ್ತಾರೆ. ಹಾಗೆಯೇ ನಾನು ಈಗಾಗಲೇ ಹೇಳಿದ್ನಲ್ವಾ, ಮುತ್ತು ಆ ಜೈಲಿನಲ್ಲಿ ಪೊಲೀಸ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ರು ಅಂತ. ಯಾವಾಗ ಒಬ್ಬ ಇನ್ನೋಸೆಂಟ್ ಹುಡುಗನ ಮುತ್ತು ಅರೆಸ್ಟ್ ಮಾಡಿಸಿದ್ರು ಆ ದುಃಖದಿಂದ ಆ ಕೆಲಸಕ್ಕೂ ಕೂಡ ರಾಜೀನಾಮೆ ಕೊಟ್ಟಿರ್ತಾರೆ. ಸೊ ಈಗ ಸತ್ಯಾಗನ್ಸುತ್ತೆ ಹೇಗಾದರೂ ಸರಿ ಜೈಲಿನಿಂದ ಆ ಇನ್ನೋಸೆಂಟ್ 3 ಜನ ಮಕ್ಕಳನ್ನ ಆಚೆ ಕರ್ಕೊಂಡು ಬರಬೇಕು ಅಂತಂದರೆ ಮುತ್ತು ಸಹಾಯ ಬೇಕು ಅಂತ. ಯಾಕೆ ಅಂತಂದರೆ ಮುತ್ತು ಸ್ವಲ್ಪ ವರ್ಷಗಳ ಕಾಲ ಜೈಲಲ್ಲಿ ವರ್ಕ್ ಮಾಡಿರ್ತಾರೆ. ಸೊ ಯಾವ ಪ್ಲೇಸಿಂದ ಯಾವ ಪ್ಲೇಸಿಗೆ ಹೋದರೆ ಸೇಫಾಗಿ ಆಚೆ ಬರ್ಬೋದು ಅನ್ನೋ ಐಡಿಯಾ ಮುತ್ತುಗಿರುತ್ತೆ. ಅಷ್ಟು ಮಾತ್ರ ಅಲ್ಲದೆ ಬ್ಲೂ ಪ್ರಿಂಟು ಕೂಡ ಮುತ್ತುಗೆ ಗೊತ್ತಿರುತ್ತೆ ಅಂತ ಮುತ್ತು ಹತ್ರ ಹೆಲ್ಪ್ ಕೇಳಿದ್ರೆ ಮುತ್ತು ಸ್ಟಾರ್ಟಿಂಗಲ್ಲಿ ತನ್ನ ದೇಶದ ವಿರುದ್ಧವಾಗಿ ಸತ್ಯಾಗಿ ಹೆಲ್ಪ್ ಮಾಡೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ನನ್ನ ಮಗನ ಆಚೆ ಕರ್ಕೊಂಬರೋದಕ್ಕೆ ನಾನು ಕೋರ್ಟ್ನಲ್ಲಿ ಅಪೀಲ್ ಮಾಡ್ತೀನಿ ಬಿಡು ಅಂತ ಹೇಳ್ತಾರೆ. ಆದರೆ ಸತ್ಯ ಅದಕ್ಕೆ ಒಪ್ಕೊಳ್ದೇ ಇಬ್ಬರು ಫೈಟ್ ಮಾಡೋಣ, ಯಾರು ಸೋಲ್ತಾರೋ ಗೆದ್ದೋರ್ ಮಾತನ್ನ ಕೇಳಬೇಕು ಅಂತ ಹೇಳಿ ಇಬ್ಬರು ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫೈನಲಿ ಸತ್ಯ ಗೆದ್ದಿದ್ರಿಂದ ಮುತ್ತು ಸತ್ಯನ ಮಾತನ್ನು ಕೇಳೋದಾಗಿ ಒಪ್ಕೊಳ್ತಾರೆ. ಸೊ ಈಗ ನಾವು ನೋಡ್ತೀವಿ ಮುತ್ತು, ಭಾಟಿಯಾ, ಸತ್ಯ 3 ಜನರು ಕೂಡ ಬ್ಲೂ ಪ್ರಿಂಟನ್ನೆಲ್ಲ ಚೆಕ್ ಮಾಡಿಕೊಂಡು ಯಾವ ಮಾರ್ಗದಿಂದ ಒಳಗಡೆ ಇರೋವಂಥ 3 ಜನರ ಮಕ್ಕಳುಗಳು ಕೂಡ ಆಚೆ ಬಂದರೆ ಸೇಫಾಗಿ ಕರ್ಕೊಂಡು ಹೋಗ್ಬೋದು ಅಂತ. ಹಾಗೆಯೇ ಎಸ್ಕೇಪ್ ಆಗಲಿಕ್ಕೋಸ್ಕರ ಸಮುದ್ರ ಮಾರ್ಗನ ಅನುಸರಿಸ್ತಾರೆ. ಸಮುದ್ರದಲ್ಲಿ ಅನ್ಸಿದಾವಿಂದ ಮಲೇಷಿಯಾ ಬಾರ್ಡರ್ನ ಒಂದು ಸಲ ಕ್ರಾಸ್ ಮಾಡಿದ್ರೆ ಮಲೇಷಿಯಾ ತನಕ ಅನ್ಸಿದಾವ್ನ ಪೊಲೀಸವರು ಯಾರು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಇವಾಗ ಸತ್ಯಗೊಂಡು ಡೌಟ್ ಬರುತ್ತೆ, ಮಲೇಷಿಯನ್ ಪೊಲೀಸರು ನಮ್ಮನ್ನು ಸಾಯಿಸ್ಬೋದಲ್ವಾ ಅಂತ ಕೇಳೋವಾಗ ಮಲೇಷಿಯನ್ ನ್ಯಾವಿನಲ್ಲಿ ಮುತ್ತುವಿನ ಕ್ಲಾಸ್ಮೇಟು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಆ ಕ್ಲಾಸ್ಮೇಟ್ನ ಹೆಲ್ಪ್ ತಗೊಳ್ಬೋದು ಅಂತ ಮುತ್ತು ಹೇಳ್ತಾರೆ. ಹಾಗೆಯೇ ಆ ಕ್ಲಾಸ್ಮೇಟ್ನ ಹೆಲ್ಪ್ ಕೇಳೋವಾಗ ಆ ಕ್ಲಾಸ್ಮೇಟ್ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಸತ್ಯ ಹಾಗೆ ಟೀಮ್ ಎಲ್ಲರೂ ಕೂಡ ಡಾಕ್ಟರ್ ವೇಷ ಹಾಕೊಂಡೋದ್ರೆ ಅವ್ರು ಹೆಲ್ಪ್ ಮಾಡೋದಾಗಿ ಹೇಳಿದ್ರಿಂದ ಈ ಪ್ಲಾನ್ ಫಿಕ್ಸ್ ಆಗುತ್ತೆ. ಸೊ ಇದ್ರ ಮಧ್ಯೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಘಟನೆ ನಡೆದೋಗುತ್ತೆ. ನಮ್ಗೆ ಈಗಾಗಲೇ ಗೊತ್ತಿರೋ ಪ್ರಕಾರ ಲಾಂಡಾ ಒಬ್ಬ ಸೈಕೋ ಅಂತಾನೆ ಹೇಳ್ಬೋದು. ಹಾಗೆಯೇ ಅಂಕುರ್ಗೆ OCD ಪ್ರಾಬ್ಲಮ್ ಇದ್ದಿದ್ದರಿಂದ ಯಾವಾಗಲೂ ಕೂಡ ಕ್ಲೀನ್ನೆಸ್ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರು. ಅದಕ್ಕೋಸ್ಕರನೇ ಒಂದು ಎಕ್ಸ್ಟ್ರಾ ಉಕ್ಕನ್ನ ಅವನ ರೂಮಲ್ಲಿ ರೆಡಿ ಮಾಡ್ಕೊಂಡಿದ್ದ. ಇದನ್ನು ಅಬ್ಸರ್ವ್ ಮಾಡಿದಂಥ ಲಾಂಡಾ ಅಂಕುರ್ಗೆ 10 ಚಡಿಯೇಟು 5 ವಿತ್ ಸಾಲ್ಟ್ ಚಡಿಯೇಟು ಹೊಡೆಯೋದಕ್ಕೆ ಅನೌನ್ಸ್ ಮಾಡ್ತಾರೆ. ಅದು ಕೂಡ ನಾವು ಮೂವಿ ಸ್ಟಾರ್ಟಿಂಗ್ನಲ್ಲಿ ಅಂಕುರ್ ರಾಯನ್ ಅನ್ನೋ ಒಬ್ಬ ಹುಡುಗನ ಕಾಪಾಡಿದ್ದ ಅಲ್ವಾ, ಇವಾಗ ರಾಯನ್ ಕೈಯಿಂದನೇ ಅಂಕುರ್ಗೆ ಅಷ್ಟು ಚಡಿಯೇಟನ್ನು ಕೂಡ ಓಡಿಸ್ತಾರೆ. ಸೊ ಇಂಥ ಒಂದು ಘೋರವಾದ ಚಡಿಯೇಟಿಂದ ಅಂಕುರ್ ತುಂಬಾನೇ ನರಳೋಗ್ತಾರೆ. ಇದಾದ್ಮೇಲೆ ಅವ್ರ ಇಡೀ ಗ್ರೂಪು ಕೂಡ ಹೇಗಾದರೂ ಸರಿ ಆ ಜೈಲಿಂದ ಎಸ್ಕೇಪ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಸೊ ಆ ಪ್ಲ್ಯಾನ್ ಪ್ರಕಾರನೇ ಇವರು ಕೂಡ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ ಈ ಕಡೆ ಸತ್ಯ ಆ್ಯಂಡ್ ಟೀಮು ಚಂದನ್, ಟೋನಿ, ಅಂಕುರ್ನ ಎಸ್ಕೇಪ್ ಮಾಡಿಸೋದಕ್ಕೋಸ್ಕರ ಮುತ್ತು ಸಹಾಯದಿಂದ ಅವ್ರ 3 ಜನನೂ ಕೂಡ ಕಿಚನ್ ಡಿಪಾರ್ಟ್ಮೆಂಟಿಗೆ ಹಾಕ್ತಾರೆ. ಆದರೆ ರಾಯನ್ ಆ್ಯಂಡ್ ಟೀಮ್ ಮಾತಿನ ಪ್ರಕಾರ ಅವರೆಲ್ಲರೂ ಕೂಡ ಮೆಡಿಕಲ್ ವಾರ್ಡ್ನಲ್ಲಿದ್ದರೆ ಎಸ್ಕೇಪ್ ಆಗ್ಬೋದು, ಹೀಗೆ ಹೇಗಾದರೂ ಸರಿ ಮೆಡಿಕಲ್ ವಾರ್ಡಿಗೆ ಶಿಫ್ಟ್ ಆಗಬೇಕಲ್ಲ ಅಂತ ಯೋಚಿಸ್ತಾರೆ. ರಾಯನ್ ಮಾತಿನ ಪ್ರಕಾರ ನಾವು ಮೆಡಿಕಲ್ ವಾರ್ಡಿಗೆ ಹೋಗ್ಲಿಕ್ಕೆ ಬರೀ ನಮ್ಮನ್ನು ವಾರ್ಡಿಗೆ ಹಾಕಿದ್ರೆ ಸಾಕೋಗೋದಿಲ್ಲ, ನಮಗೆ ಹುಷಾರಿಲ್ಲ ಅಂದರೂ ಕೂಡ ವಾರ್ಡಿಗೆ ಹಾಕ್ತಾರೆ ಅಂತ ಹೇಳಿ ತಿನ್ನುವಂಥ ಫುಡ್ನಲ್ಲಿ ಫುಡ್ ಪಾಯ್ಸನ್ ಆಗೋ ರೀತಿ ಮಾಡ್ಕೊಳ್ತಾರೆ. ಆದರೆ ಭಾಟಿಯಾ ಎಸ್ಕೇಪ್ ಆಗೋ ಅಂಥ ವಿಚಾರನ ತುಂಬ ಕಷ್ಟಪಟ್ಟು ಅವ್ರ ಮಗ ಟೋನಿಗೆ ಸೀಕ್ರೆಟ್ ವರ್ಡ್ ಪ್ರಕಾರ ಕಳಿಸಿರ್ತಾರೆ. ಆದರೆ ಆ ಟೋನಿ ಆ ಸೀಕ್ರೆಟ್ ವರ್ಡ್ನ ನೋಡೋದೇ ಇಲ್ಲ. ಫುಡ್ ಪಾಯ್ಸನ್ ಆಗೋ ರೀತಿ ಮಾಡಿ ಅವ್ರ 4 ಜನರು ಕೂಡ ಮೆಡಿಕಲ್ ವಾರ್ಡಿಗೆ ಶಿಫ್ಟ್ ಆಗ್ತಾರೆ. ಫೈನಲಿ ಆ ಮೆಡಿಕಲ್ ವಾರ್ಡ್ನಿಂದ ಎಸ್ಕೇಪ್ ಆಗ್ತಾರೆ. ಆದರೆ ಅವ್ರು 4 ಜನ ಮೆಡಿಕಲ್ ವಾರ್ಡಿಗೆ ಶಿಫ್ಟ್ ಆಗಿದ್ದರಿಂದ ಸತ್ಯ ಆ್ಯಂಡ್ ಟೀಮ್ ನಮ್ಮ ಪ್ಲ್ಯಾನ್ ಫ್ಲಾಪ್ ಆಯಿತು ಅಂತ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಅವತ್ತಿನ ದಿವಸನೇ ಅನ್ಸಿದಾವ್ನಲ್ಲಿ ಡೆವಿಲ್ ಫೆಸ್ಟಿವಲ್ ಇದ್ದಿದ್ದರಿಂದ ಆಲ್ಮೋಸ್ಟ್ ಎಲ್ಲ ಪೊಲೀಸ್ ಆಫೀಸರ್ಸು ಕೂಡ ಕೆಲಸಕ್ಕೆ ರಜಾ ಹಾಕಿರ್ತಾರೆ.
ಆದರೆ ಈ ಕಡೆ ಬುದ್ಧಿವಂತ ಆಗಿರೋ ಅಂಥ ಲಾಂಡಾಗೆ ಯಾರು ಕಿಚನ್ ಡಿಪಾರ್ಟ್ಮೆಂಟಲ್ಲಿ 3 ಜನ ಇದ್ರೋ ಇವಾಗ ಅದೇ 3 ಜನ ಮೆಡಿಕಲ್ ವಾರ್ಡಿಗೆ ಶಿಫ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿದ್ದರಿಂದ ಇವರೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನ್ನೋದಾಗಲೇ ಯೋಚಿಸಿ ಆ ತಕ್ಷಣ ಮೆಡಿಕಲ್ ವಾರ್ಡ್ನೆಲ್ಲ ಹೋಗಿ ಚೆಕ್ ಮಾಡೋವಾಗ ಎಸ್ಕೇಪ್ ಆಗಿರೋ ಅಂಥ ವಿಷಯ ಗೊತ್ತಾಗತ್ತೆ. ಆಗ್ಲೇ ಫೆಸ್ಟಿವಲ್ನಲ್ಲಿದ್ದಂಥ ಅಷ್ಟು ಪೊಲೀಸ್ನವ್ರಿಗೂ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಅಷ್ಟರೊಳಗಾಗ್ಲೇ ಇವ್ರು 4 ಜನರು ಕೂಡ ಆ ಮೆಡಿಕಲ್ ವಾರ್ಡ್ನಿಂದ ಎಸ್ಕೇಪ್ ಆಗಿ ಡ್ರೈನೇಜ್ ಮುಖಾಂತರ ಆ ಜಾತ್ರೆಗೆ ಬಂದು ಸೇರ್ಕೊಂಡಿರ್ತಾರೆ. ಸೊ ಎಲ್ಲ ಕಡೆನೂ ಕೂಡ ಇನ್ಫಾರ್ಮೇಷನ್ ಆಚೆ ಹೋಗಿದ್ರಿಂದ ಪೊಲೀಸ್ನವರು ಸತ್ಯನ್ ಮನೆಯೂ ಕೂಡ ಸರ್ಚ್ ಮಾಡ್ತಾರೆ. ಸತ್ಯನ್ಗೆ ಇವ್ರು 4 ಜನ ಎಸ್ಕೇಪ್ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ತುಂಬಾನೇ ಬೇಜಾರಾಗುತ್ತೆ. ಹಾಗೆಯೇ ಇವ್ರು 4 ಜನರಿಗೂ ಡೆತ್ ಸೆಂಟೆನ್ಸ್ಗೆ ಇನ್ನೂ ಕೂಡ ಗ್ಯಾಪ್ ಇರುತ್ತೆ. ಆದರೆ ಈ ರೀತಿ ಎಸ್ಕೇಪ್ ಆಗಿದ್ರಿಂದ ಪನಿಷ್ಮೆಂಟ್ ಅಂತ ಹೇಳಿ ಇನ್ನು 3 ದಿನಕ್ಕೆ ಡೆತ್ ಸೆಂಟೆನ್ಸ್ನ ಅನೌನ್ಸ್ ಮಾಡಿರ್ತಾರೆ. ಇದರಿಂದ ಮುತ್ತು, ಬಾಟಿಯ, ಸತ್ಯಾಗಂತೂ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅಷ್ಟರೊಳಗಾಗಲೇ ಈ ಕಡೆ ಫಂಕ್ಷನ್ ನಡೀತಾ ಇರೋಂಥ ಪ್ಲೇಸ್ನ ತೋರಿಸ್ತಾರೆ. ಎಲ್ಲ ಪೊಲೀಸರಿಗೂ ಕೂಡ ಅಲರ್ಟ್ ಹೋಗಿದ್ರಿಂದ ಅವ್ರು 4 ಜನರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಈ ಒಂದು ಗಲಾಟೆನಲ್ಲಿ ರಾಯನಿಗೆ ಶೂಟ್ ಮಾಡಿದ್ರಿಂದ ಅವನಲ್ಲೇ ಸತ್ತೋಗ್ತಾನೆ. ಸೊ ಕಣ್ಣೆದ್ರಿಗೆ ರಾಯನ್ ಸತ್ತೋಗಿದ್ದನ್ನು ನೋಡಿದಂಥ ಚಂದನ್, ಟೋನಿ, ಅಂಕುರ್ಗಂತೂ ತುಂಬಾ ಬೇಜಾರಾಗುತ್ತೆ. ಅವ್ರು 3 ಜನನೂ ಕೂಡ ಅರೆಸ್ಟ್ ಮಾಡಿಕೊಂಡು ವಾಪಸ್ ಕರ್ಕೊಂಡು ಹೋಗ್ತಾರೆ. ಹಾಗೆಯೇ ಅವ್ರ 3 ಜನದ ಪೇರೆಂಟ್ಸ್ನೂ ಕೂಡ ಜೈಲಿಗೆ ಕರೆದು ಇದೇ ನಾವು ಕೊಡ್ತಾ ಇರೋಂಥ ಅವ್ರ ಲಾಸ್ಟ್ ಫೋಟೋ ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ. ಇದರಿಂದ ಮುತ್ತುಗಂತೂ ಫುಲ್ ಹೋಪ್ ಹೊಟ್ಟೋಗುತ್ತೆ. ಇನ್ನು ನನ್ನ ಮಗ ಆಚೆ ಬರೋದಿಲ್ಲ ಅನ್ನೋದು ಡಿಸೈಡ್ ಆಗಿದ್ದರಿಂದ ಅವ್ನ ಫೋಟೋನ ಸುಟ್ಟಾಕ್ತಾರೆ. ಭಾಟಿಯ ಪರಿಸ್ಥಿತಿನೂ ಕೂಡ ಹಾಗೆ ಇರುತ್ತೆ. ಆದರೆ ಸತ್ಯ ಮಾತ್ರ ಹೋಪ್ ಕಳ್ಕೊಳ್ಳೋದಿಲ್ಲ. ಹೇಗಾದರೂ ಸರಿ ನನ್ನ ತಮ್ಮನ ಆಚೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳ್ತಾರೆ. ಹೇಗೆ ಅಂತ ಮುತ್ತು ಕೇಳೋವಾಗ ಇಡೀ ಎಲೆಕ್ಟ್ರಿಸಿಟಿನೇ ನಾನು ಡಿಸ್ಟ್ರಾಯ್ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಜೈಲ್ ನಡೀತಾ ಇರೋದೇ ಆ ಎಲೆಕ್ಟ್ರಿಸಿಟಿಯಿಂದ. ಇಫ್ ಇನ್ ಕೇಸ್ ಏನಾದರೂ ಆ ಎಲೆಕ್ಟ್ರಿಸಿಟಿ ವರ್ಕ್ ಆಗದಿದ್ರೆ ಒಳಗಡೆ ಇರೋಂಥ ಅಷ್ಟು ಕಳ್ಳರು ಕೂಡ ಆಚೆ ಬರುವಂಥ ಸಾಧ್ಯತೆ ಇರುತ್ತೆ. ಇದರಿಂದನೇ ಮುತ್ತು ನಾನು ಇದಕ್ಕೆ ಸಾಥ್ ಕೊಡೋದಿಲ್ಲ. ಯಾಕೆ ಅಂತಂದರೆ ಇನ್ನೋಸೆಂಟ್ ಪೀಪಲ್ಸ್ ಆಚೆ ಬರೋದ್ರ ಜೊತೆಗೆ ಅದರೊಳಗಡೆ ಇರುವಂಥ 6,000 ಕಳ್ಳರು ಕೂಡ ಆಚೆ ಬರೋವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಜೈಲಿನಲ್ಲಿ ಕರೆಂಟ್ ಇಲ್ಲ ಅಂದರೂ ಕೂಡ ಜನರೇಟರ್ಸಿಂದ ಎಲೆಕ್ಟ್ರಿಸಿಟಿ ವರ್ಕ್ ಆಗುತ್ತೆ ಅಂತ ಹೇಳೋವಾಗ ಫಸ್ಟು ಆ ಜನರೇಟರ್ನೇ ಆನ್ ಮಾಡೋಣ ಅಂತ ಸತ್ಯ ಹೇಳ್ತಾರೆ. ಆದರೆ ಮುತ್ತು ಇದು ಯಾವುದಕ್ಕೂ ಕೂಡ ಒಪ್ಕೊಳ್ದೆ ಅವ್ರ ಗ್ರೂಪಿಂದ ಹೊರಟೋಗ್ತಾರೆ. ಆದರೆ ಭಾಟಿಯಾ ಹಾಗೆ ಸತ್ಯ ಇಬ್ಬರು ಕೂಡ ಹೇಗಾದರೂ ಸರಿ ಈ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋಂಥ ಅಷ್ಟು ತಯಾರಿನೂ ನಡೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹೇಗಾದರೂ ಸರಿ ಜೈಲಿನಲ್ಲಿರುವಂಥ ಜನರೇಟ್ರು ಹಾಳು ಮಾಡಬೇಕು ಅಂತ ಅಂದ್ಕೊಂಡಂಥ ಸತ್ಯ ಫಸ್ಟ್ಗೆ ಜೈಲಿಗೆ ಹೋಗ್ತಾ ಇದ್ದಂಥ ಫ್ಯೂಯಲ್ ಟ್ಯಾಂಕ್ನ ತಡಿಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಅದ್ರ ಪ್ರಕಾರನೇ ಒಂದು ಫೇಕ್ ಆಕ್ಸಿಡೆಂಟ್ನ ಕ್ರಿಯೇಟ್ ಮಾಡಿ ಆ ಟೈಮ್ನಲ್ಲಿ ಜೈಲಿಗೆ ಹೋಗ್ತಾ ಇದ್ದಂಥ ಟ್ಯಾಂಕರ್ ಒಳಗಡೆ ಬೇರೊಂದು ಫ್ಯೂಯಲ್ನ ಆ್ಯಡ್ ಮಾಡ್ತಾರೆ. ಈ ಎಲ್ಲ ವಿಷಯನೂ ಕೂಡ ಮುತ್ತು ಗೊತ್ತಾಗಿದ್ರಿಂದ ಆ ತಕ್ಷಣ ಜೈಲರ್ಗೆ ಫೋನ್ ಮಾಡಿ ವಿಷಯ ತಿಳಿಸ್ಬೇಕು ಅಂತ ಸತ್ಯನ ಎದುರುಗಡೆನೆ ಅಂದ್ಕೊಳ್ತಾರೆ. ಈ ಮಧ್ಯೆ ಸತ್ಯ ಹಾಗೆ ಮುತ್ತುಗೆ ಒಂದು ದೊಡ್ಡ ಫೈಟಿಂಗೇ ನಡೆಯುತ್ತೆ. ಈ ಫೈಟಿಂಗ್ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೆಟ್ಟದ ಮೇಲಿಂದ ಬಿದ್ದಿದ್ರಿಂದ ಮುತ್ತು ಸತ್ತೋಗ್ತಾರೆ. ಕೂದಲೆಳೆ ಅಂತರದಲ್ಲಿ ಸತ್ಯ ಬದುಕ್ಬಿಡ್ತಾರೆ. ಸೊ ನಾಳೆ ಬೆಳಗ್ಗೆದ್ರೆ ಆ 3 ಜನಕ್ಕೂ ಕೂಡ ಡೆತ್ ಸೆಂಟೆನ್ಸ್ ಅನೌನ್ಸ್ ಆಗಿರುತ್ತೆ. ಅಷ್ಟರೊಳಗಡೆ ಹೇಗಾದರೂ ಸರಿ ಅವರನ್ನು ಕಾಪಾಡಬೇಕಾಗಿರುತ್ತೆ. ಸತ್ಯ ತುಂಬ ಕಷ್ಟಪಟ್ಟು ಭಾಟಿಯಾ ಹತ್ರ ಬಂದಂಥ ಸತ್ಯ ಪೇನ್ ಕಿಲ್ಲರ್ಸ್ ಟ್ಯಾಬ್ಲೆಟ್ಸ್ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಅಷ್ಟರೊಳಗಾಗ್ಲೇ ನೆಕ್ಸ್ಟ್ ಡೇ ಆಗಿದ್ದರಿಂದ ಅವ್ರು ಅಂದ್ಕೊಂಡಂಥ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೋಸ್ಕರ ಸತ್ಯನ ಜೊತೆಗೆ ಗ್ಯಾಸ್ ಫಿಲಪ್ ಆಗಿರುವಂಥ 3 ಟ್ಯಾಂಕರ್ನ ತಗೊಂಡು ಜೈಲ್ ಹತ್ರ ಬರೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಆಲ್ರೆಡಿ ಇಡೀ ಸಿಟಿನಲ್ಲಿ ಕರೆಂಟ್ ಹೊರಟೋಗಿರುತ್ತೆ. ಆದರೆ ಐಲ್ಯಾಂಡಲ್ಲಿ ಕರೆಂಟ್ ಹೋಗೋದಕ್ಕೆ ಇನ್ನೂ ಕೂಡ 30 ನಿಮಿಷ ಬಾಕಿ ಇರುತ್ತೆ. ಯಾಕೆ ಅಂತಂದರೆ ಜೈಲಿನಲ್ಲಿರುವಂಥ ಜನರೇಟರ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ಸತ್ಯ ಹೇಳ್ತಾರೆ ನನಗೆ ಅಷ್ಟೋ ತನಕ ವೆಯ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಾಗೆ ಈ ಕಡೆ ಅಂಕುರ್ನೂ ಕೂಡ ಇನ್ನೇನು ಆ ಎಲೆಕ್ಟ್ರಿಕ್ ಚೇರ್ ಮೇಲೆ ಕೂರಿಸಿ ಎಲೆಕ್ಟ್ರಿಕ್ ಶಾಕ್ ಕೊಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಅಷ್ಟರೊಳಗಾಗ್ಲೇ ಸತ್ಯ ತಂದಂಥ ಆ 3 ಟ್ಯಾಂಕರ್ನೂ ಕೂಡ ಜೈಲ್ ಮೇಲೆ ದಾಳಿ ಮಾಡಲಿಕ್ಕೋಸ್ಕರ ಬಿಟ್ಟಿದ್ರಿಂದ ಅದು ಜೈಲಿಗೆ ಬಂದು ಅಪ್ಪಳಿಸುತ್ತೆ. ಆ ತಕ್ಷಣ ಜೈಲಿನಲ್ಲಿ ಎಲೆಕ್ಟ್ರಿಸಿಟಿ ಎಲ್ಲವೂ ಕೂಡ ಕಟ್ ಆಗುತ್ತೆ. ಇದಕ್ಕಿದ್ದಂಗೆ ಕರೆಂಟ್ ಹೋಗಿದ್ದನ್ನು ನೋಡಿದಂಥ ಲಾಂಡಾಗೂ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ. ಹಾಗೆಯೇ ಪ್ರತಿಯೊಂದು ಪ್ರಿಸನರ್ಸ್ ರೂಮ್ ಎಲ್ಲವೂ ಕೂಡ ಎಲೆಕ್ಟ್ರಿಸಿಟಿಯಿಂದನೇ ಇಷ್ಟು ದಿವಸದವರೆಗೂ ಕೂಡ ಲಾಕ್ ಆಗಿತ್ತು. ಯಾವಾಗ ಜೈಲಿನಲ್ಲಿ ಪವರ್ ಕಟ್ ಆಯ್ತೋ ಎಲ್ಲ ಡೋರ್ಗಳು ಕೂಡ ತಂತಾನಾಗೆ ಓಪನ್ ಆಗಿದ್ರಿಂದ ಒಳಗಡೆ ಇದ್ದಂಥ ಪ್ರಿಸನರ್ಸ್ ಎಲ್ಲರೂ ಕೂಡ ಆಚೆ ಬರ್ತಾರೆ. ಅಷ್ಟರೊಳಗಾಗಲೇ ಈ ಕಡೆ ಸತ್ಯನೂ ಕೂಡ ಗೇಟ್ ಹೊಡ್ಕೊಂಡು ಒಳಗಡೆ ಬರ್ತಾರೆ. ಕಾರ್ಗೂ ಕೂಡ ಆಕ್ಸಿಡೆಂಟ್ ಆಗುತ್ತೆ. ಸತ್ಯ ತುಂಬ ಕಷ್ಟಪಟ್ಟು ಕಾರಿನ ಮೇಲೆ ಹತ್ತು ನಿಂತ್ಕೊಂಡಿರ್ತಾರೆ. ಒಳಗಡೆ ಇರೋವಂಥ ಪ್ರಿಸನರ್ಸ್ ಎಲ್ಲರೂ ಕೂಡ ತುಂಬ ಶಾಂತವಾಗಿ ಸತ್ಯನ ನೋಡ್ತಾ ಇರ್ತಾರೆ. ಆಗ್ಲೇ ಸತ್ಯ ಅವರೆಲ್ಲರ ಕಡೆ ತಿರುಗಿ ಲಾಂಗ್ ಲೀವ್ ರೆವಲ್ಯೂಷನ್ ಅಂತ ಜೋರಾಗಿ ಕಿರ್ಚಿದ್ರಿಂದ ಅವರೆಲ್ಲರೂ ಕೂಡ ಲಾಂಗ್ ಲೀವ್ ರೆವಲ್ಯೂಷನ್ ಅಂತ ಹೇಳಿ
ಅಲ್ಲಿರುವಂಥ ಪೊಲೀಸ್ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಸಿಚುಯೇಷನನ್ನು ಅಡ್ವಾಂಟೇಜಾಗಿ ತೊಗೊಂಡಂಥ ಸತ್ಯ ಆಗಲೇ ಅಲ್ಲಿಂದ ತಪ್ಪಿಸ್ಕೊಂಡು ಅವ್ರ ತಮ್ಮ ಅಂಕುರ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮಧ್ಯ ಬಂದಂಥ ಪೊಲೀಸ್ಗವ್ರ ಕೈಯಿಂದ ಸತ್ಯ ಒದೆ ತಿಂತ ಮಿಕ್ಕಂಥ ಒದೆ ಅವ್ರಿಗೆ ಕೊಡ್ತಾ ಅವ್ರ ತಮ್ಮನ ಹುಡ್ಕುವಂಥ ಟೈಮ್ನಲ್ಲೇ ಈ ಕಡೆ ಲಾಂಡಾ ಅವ್ರ 3 ಜನಕ್ಕೂ ಹೊಡೆದು ನಾನು ಹೀಗೆ ಸಾಯಿಸ್ಬಿಡ್ತೀನಿ ನಿಮ್ಮನ್ನ ಅಂತ ಹೇಳಿ ಕುತ್ತಿಗೆ ಎಸಕ್ತಾ ಇರೋವಾಗ್ಲೇ ಅಲ್ಲಿಗೆ ಬಂದಂಥ ಸತ್ಯ ಸ್ಮೋಕ್ ಗ್ರೆನೇಡಿಂದ ಲಾಂಡಾನ ತಲೆ ಮೇಲೆ ಹೊಡೆದಿದ್ರಿಂದ ಲಾಂಡಾ ಅಲ್ಲೇ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ. ಅಷ್ಟರೊಳಗಾಗ್ಲೇನೆ ಅಂಕುರ್ ಟೋನಿ ಚಂದನ್ನ ಕರ್ಕೊಂಡಂತ ಸತ್ಯ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಅಷ್ಟರೊಳಗಡೆ ಒಂದ್ ಕಡೆ ಸ್ಟಕ್ ಆಗ್ಬಿಡ್ತಾರೆ. ಇನ್ನೇನ್ ಸಿಗಾಕೊಳ್ತಾರೆ ಅಂತ ಅನ್ಕೊಳ್ತಾ ಇರೋವಾಗ್ಲೇನೆ ಹೀರೋ ತರ ಎಂಟ್ರಿ ಕೊಟ್ಟಂತ ಭಾಟ್ಯ ಅವ್ರ 4 ಜನನ್ನು ಕೂಡ ಜೀಪಿಗೆ ಹತ್ತಿಸ್ಕೊಂಡು ಹೋಗ್ತಾ ಇರ್ತಾರೆ. ಪೊಲೀಸರು ಕೂಡ ಇವ್ರ ಜೀಪನ್ನ ಫಾಲೋ ಮಾಡ್ತಾ ಇರ್ತಾರೆ. ಹಾಗೆ ಶೂಟೌಟ್ ಕೂಡ ನಡೀತಾ ಇರುತ್ತೆ. ಈ ಶೂಟೌಟ್ ನಲ್ಲಿ ಒಂದು ಬುಲೆಟ್ ಭಾಟ್ಯಾಗೆ ತಾಗಿದ್ರಿಂದ ಭಾಟ್ಯ ಟೋನಿಗೆ ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನೀನು ಅವ್ರ ಜೊತೆಗೆ ಹೋಗು ಅಂತ ಹೇಳಿ ಕಳಿಸಿದ್ರಿಂದ ಅವ್ರ 4 ಜನರು ಕೂಡ ವೆಹಿಕಲ್ನ ಇಳಿದು ಹೋಗ್ತಾರೆ. ಭಾಟ್ಯ ಮಾತ್ರ ಹೀರೋ ಥರ ಅಲ್ಲಿದ್ದಂಥ ಪೊಲೀಸ್ ಅವ್ರ ಮೇಲೆ ಹೋರಾಡಿ ಕೊನೆಗೂ ಕೂಡ ಸತ್ತೋಗ್ತಾರೆ. ಇದಂತೂ ತುಂಬ ಬೇಜಾರಾಗುತ್ತೆ. ಹಾಗೆಯೇ ಇವ್ರ 4 ಜನರು ಕೂಡ ಪ್ಲ್ಯಾನ್ ಪ್ರಕಾರ ಒಬ್ಬನಿಗೆ ಇಂಜುರಿ ಆಗಿದೆ ಅನ್ನೋ ರೀತಿ, ಹಾಗೆಯೇ ಮಿಕ್ಕಂಥ 3 ಜನರು ಡಾಕ್ಟರ್ ಥರ ವೇಷ ಬದಲಾಯಿಸ್ಕೊಂಡು ಬೋಟ್ ಹತ್ಕೊಂಡು ಮಲೇಷಿಯಾ ಬಾರ್ಡರ್ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗಾಗಲೇ ನಮಗೆ ಗೊತ್ತಿರೋದೇ ಮಲೇಷಿಯಾ ಬಾರ್ಡರ್ನಲ್ಲಿ ಮುತ್ತು ಫ್ರೆಂಡ್ ನ್ಯಾವಿಗೇಟರ್ ಆಗಿದ್ದಾರೆ. ಸೊ ಇವರು ಕೂಡ ಅವ್ರ ಹೆಲ್ಪ್ ಸಿಗ್ಬೋದು ಅಂತ ಅಂದ್ಕೊಂಡು ಬೋಟ್ ತೊಗೊಂಡು ಹೋಗ್ತಾ ಇರೋವಾಗ್ಲೇ ಈ ಕಡೆ ಲಾಂಡಾ ಕಡೆಯವರು ಕೂಡ ಬೋಟ್ನಲ್ಲಿ ಇವ್ರನ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಶೂಟ್ ಕೂಡ ಮಾಡ್ತಾ ಇರ್ತಾರೆ. ಸೊ ಇವ್ರು 4 ಜನರು ಅಂದ್ಕೊಳ್ತಾರೆ ಇನ್ನೇನು ನಾವು ಸಿಗಾಕೊಂಡ್ವಿ, ನಮ್ಮ ಕತೆ ಮುಗೀತು ಅಂತ ದೇವ್ರನ್ನ ನೆನಪಿಸ್ಕೊಳ್ತಾರೆ. ಹಾಗೆಯೇ ಅಕ್ಕ ತಮ್ಮ ಇಬ್ಬರು ಕೂಡ ಯಾವುದೇ ಕಷ್ಟ ಬಂದರೂ ನಾನು ನಿನಗೆ ಶೀಲ್ಡ್ ಆಗಿರ್ತೀನಿ ಅಂತ ಅಕ್ಕ ಕೊಟ್ಟಂತ ಮಾತನ್ನ ನೆನಪಿಸ್ಕೊಳ್ತಾ ಇರ್ತಾರೆ. ಆಗ್ಲೇ ಮಲೇಷಿಯಾ ಟೀಮ್ ಅಲ್ಲಿಗೆ ಬರುತ್ತೆ. ಆಲ್ರೆಡಿ ಲಾಂಡಾ ಟೀಮ್ ಅವರು ಆ ಬಾರ್ಡರ್ನ ಕ್ರಾಸ್ ಮಾಡಿದ್ರಿಂದ ಆ ತಕ್ಷಣ ಅವರೆಲ್ಲರೂ ಕೂಡ ಶೂಟ್ ಮಾಡಿ ಸಾಯಿಸ್ತಾರೆ. ಫೈನಲಿ ಇವ್ರು 4 ಜನರು ಕೂಡ ಸೇಫ್ ಆಗಿ ಇಂಡಿಯಾನ ತಲುಪ್ತಾರೆ. ಸತ್ಯನ್ ತಂದೆ ಸತ್ತೋದ್ಮೇಲೆ ಸತ್ಯ ಹಾಗೇನೆ ಅಂಕುರ್ ಇಬ್ರು ಕೂಡ ಆ ಮನೆಗೆ ಹೋಗಿರೋದಿಲ್ಲ. ಎಷ್ಟೋ ವರ್ಷಗಳಾಗೋಗಿರುತ್ತೆ ಲಾಕ್ ಮಾಡಿ. ಫೈನಲಿ ನಮ್ಮನೇನೆ ನಮಗೆ ಸೇಫ್ ಅಂದ್ಕೊಂಡಂತ ಸತ್ಯ ಹಾಗೆ ಅಂಕುರ್ ಅದ್ರ ಜೊತೆಗೆ ಚಂದನ್ ಟೋನಿ ಎಲ್ಲರೂ ಕೂಡ ಆ ಮನೆಯಲ್ಲೇ ಇರೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ. ಸೊ ಈ ದೃಶ್ಯದೊಂದಿಗೆ ಈ ಮೂವಿ ಮುಗ್ದಿದೆ. ಮೂವಿ ಕೊನೆಯಲ್ಲಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಯಾಕೆ ಅಂತಂದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಅಕ್ಕ ಅನ್ನೋಳೊಬ್ಳಿದ್ರೆ ಅವಳನ್ನ 2ನೇ ತಾಯಿ ಅಂತ ಹೇಳ್ತಾರೆ. ನಿಮ್ಮ ಮನೆಯಲ್ಲೂ ಕೂಡ ಆ ರೀತಿ ಅಕ್ಕ ಇದ್ರೆ ಏನಂತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ವಿತ್ ಸ್ಮೈಲ್ ಒಂದೇ ಒಂದು ಲೈಕ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹೊಸದಾಗಿ ಯಾರು ಚಾನಲ್ನ ವಿಸಿಟ್ ಮಾಡಿದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಟ್ರೈ ಮಾಡಿ. ತುಂಬಾ ಜನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಟ್ರೈ ಟು ಸಬ್ಸ್ಕ್ರೈಬ್. ಜೊತೆಗೆ ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂತ ವಿಡಿಯೋ ನೋಟಿಫಿಕೇಶನ್ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಇಂಥದ್ದೇ ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.